ನಾವು ಅಹಂಕಾರ ಪಟ್ಟರೆ ಏನಾಗ್ತದೆ ಅಂತ ಕೇಳಿದರೆ, ಮುಂಬೈಯಲ್ಲೇ ಒಂದು ಗಣೇಶ ಚತುರ್ಥಿ, ಎಲ್ಲ ಗಣಪತಿ ಪೂಜೆ ಎಲ್ಲ ಆಯಿತು, ವಿಸರ್ಜನೆ ಇವತ್ತೇ. ಆ ಗಣಪತಿಯನ್ನು ಒಂದು ಕತ್ತೆ ಮೇಲೆ ಇಟ್ಕೊಂಡು, ಹಿಂದಿನ ಕಾಲ ವಾಹನ ಎಲ್ಲ ಏನಿರಲಿಲ್ಲ, ಹಾಗಾಗಿ ಕತ್ತೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಹೋಗ್ತಾ ಇದ್ರು. ಅಲ್ಲಲ್ಲಿ ಹೂ ಮಾಲೆಲ್ಲ ಹಾಕ್ತಾ ಇದ್ರು. ಹಾಕಿ ಗಣಪತಿ ಮೇಲೆ ಜಾಗನೇ ಇಲ್ಲ. ಸರ್ ಇನ್ನೇನು ಮಾಡೋದು, ಈಗ ನಮಗೆಲ್ಲ ಹೂ ಜಾಸ್ತಿ ಆದರೆ ವಾಹನಕ್ಕೆ ಹಾಕ್ತೇವೆ. ಹಾಗೆ ಎಲ್ಲರೂ ಕತ್ತೆಗೆ ಹಾಕಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಕತ್ತೆ ಏನು ಅಂದ್ಕೊಂಡಿತು, ಓ ಎಲ್ಲರೂ ನನಗೇನೆ ಮಾಲೆ ಹಾಕ್ತಿದ್ದಾರೆ, ಹಾಗಾದರೆ ನಾನು ಯಾಕೆ ಈ ಭಾರವನ್ನು ಹೊತ್ತಬೇಕು, ಹೀಗೆ ಮಾಡಿದ್ದು. ಆ ಗಣಪತಿ ಬಿತ್ತು, ಬೀಳಲಿಕ್ಕೆ ಆಯಿತು. ಎಲ್ಲರೂ ಹಿಡಿದು ಆ ಕತ್ತೆಗೆ 2 ಹೊಡೆದ್ರು. ಹಾಗಾಗಿ ಅಹಂಕಾರ ಪಟ್ಟರೆ, ಓ ಎಲ್ಲರೂ ನನಗೇನೆ ಮಾಡೋದು ಅಂತ ನಾವು ಅಹಂಕಾರ ಪಟ್ಟರೆ ಹೀಗೇ ಪೆಟ್ಟು ತಿನ್ನಬೇಕಾಗ್ತದೆ. ಮತ್ತು ಹೇಗೆ ಮಾಡಬೇಕು, ಇದೆಲ್ಲ ಪರಮಾತ್ಮ ನಮ್ಮಿಂದ ಮಾಡಿಸೋದು, ಪರಮಾತ್ಮನಿಗೆಲ್ಲರೂ ಮಾಡೋದು ಆ ಭಾವನೆಯಿಂದ ಮಾಡಬೇಕು. ಅದು ಹೇಗಿರ್ತದೆ.